ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನು ಎಲ್ಲ ವಿಡಿಯೋದಲ್ಲೂ ಹಂಗ್ ಬರ್ತಾನೆ, ಈಗ ನೋಡಿದ್ರೆ ಹಿಂಗ್ ಬರ್ತಾನೆ ಅನ್ಕೋಬೇಡಿ. ಇವತ್ತು ನಮ್ಮ ಮನೇಲೆಲ್ಲ ಮಲ್ಗೋರೆ. ನಾನ್ ಎದ್ಬಿಟ್ಟು ತಿಂಡಿ ಮಾಡೋಣ ಅಂತ ಬರ್ತಿದೀನಿ. ಅವರು ರಜಾ ಇದ್ದಾಗೆಲ್ಲ ತಿಂಡಿ ಮಾಡಲ್ಲ, ನಾನೇ ಮಾಡ್ಬೇಕು. ಹಂಗೆ ಅದಕ್ಕೆ ಇವತ್ತೇನು ಮಾಡ್ತಾ ಇದೀನಿ. ನೋಡೋಣ. ಏನೋ ಐತೆ ಐಟಮ್ಸ್ಗಳೆಲ್ಲ ಇಟ್ಕೊಂಡಿದೀನಿ. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದೀನಿ. ಟ್ರೈ ಮಾಡ್ತೀನಿ. ಮಾಡಿದೀನಿ ತುಂಬಾ ಸರಿ. ಈ ಸರಿ ಮತ್ತೆ ಒಂದ್ಸರಿ ಟ್ರೈ ಮಾಡ್ತಾ ಇದೀನಿ. ಮನೇಲಿ ಹೇಳೋವೆ, ಅದಕ್ಕೆ ಟ್ರೈ ಮಾಡ್ತಾ ಇದೀನಿ. ಐಟಮ್ಸ್ ಎಲ್ಲ ರೆಡಿ ಆಯ್ತು. ಈಗ ಡಾಕ್ಟರ್ ಸಾಲ್ಟ್, ಅದಕ್ಕೆ ಇದನ್ನ ಹಾಕಂತೀನಿ. ಒಳ್ಳೇದು, ಮಾಮೂಲಿ ಸಾಲ್ಟ್ಗಿಂತ ಇದು ಚೆನ್ನಾಗಿರುತ್ತೆ. ಸಾಕೀಗ ಇಷ್ಟು. ಈ ಕಡೆ ಇದನ್ನ ಶಾವಿಗೆನ ಬೇಯಿಸಕ್ಕೆ ಇಟ್ಟಿದ್ದೀವಿ. ಈ ಕಡೆ ನಾವು ಅದಕ್ಕೆ ಏನೇನು ಬೇಕಂತ ಗೊಜ್ಜು ಮಾಡ್ಕೊಳ್ಳೋಣ. ಫಸ್ಟು ಎಣ್ಣೆ ಹಾಕೋಣ, ಸಾಸಿವೆ ಹಾಕೋಣ, ಚಟಾಪಟ ಚಟಾಪಟ. ಇದೊಂಚೂರು ಬಂದಿದ ತಕ್ಷಣ ನೆಕ್ಸ್ಟು ಹಾಕ್ತೀನಿ. ಆಮೇಲೆ ಇದು ಸೆಕೆಂಡು ಕಡಲೆ ಬೀಜ ಹಾಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಈಗ ಫಸ್ಟು ಕರ್ಬೇವಿನ ಸೊಪ್ಪು ಹಾಕ್ಬೇಕೋ ಅಥವಾ ಮೆಣಸಿನ್ಕಾಯಿ ಹಾಕ್ಬೇಕೋ ಅಂತ ಗೊತ್ತಿಲ್ಲ. ಕಮೆಂಟಲ್ಲಿ ನೀವು ಹೇಳಿ. ನಾನೀಗ ಎರಡೂ ಒಟ್ಟಿಗೆ ಹಾಕ್ತಿದ್ದೀನಿ. ನನಗೂ ಗೊತ್ತಿಲ್ಲ ಕರೆಕ್ಟಾಗಿ, ಅದಕ್ಕೆ ಎರಡೂ ಒಟ್ಟಿಗೆ ಹಾಕ್ತಿದ್ದೀನಿ. ಯಾವಾಗ ಹಾಕ್ಬೇಕಂತ ಗೊತ್ತಿಲ್ಲ. ನೀವು ಕಮೆಂಟಲ್ಲಿ ಹೇಳಿ ಯಾವುದನ್ನು ಫಸ್ಟ್ ಹಾಕಬೇಕು ಅಂತ. ನೆಕ್ಸ್ಟ್ ಈಗ ಈರುಳ್ಳಿ, ಈಗ ಸ್ವಲ್ಪ ಉಪ್ಪು ಹಾಕೊಂತಿದ್ದೀನಿ ಇದಕ್ಕೆ. ಈಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತ ಇದ್ದೀನಿ. ನೋಡೋಣ, ಚೆನ್ನಾಗಿ ಬಂದೈತೆ. ಈಗ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ಈಗ ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳಿ ಇದಕ್ಕೆ. ಎಷ್ಟು ಬೇಕಷ್ಟು, ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಿಂಬೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಹೊಡಿವಿ. ಇದಕ್ಕೆ ಆ್ಯಕ್ಚುಲಿ ಕಾಯಿ ತುರಿ ಹಾಕಬೇಕು. ನಿಮ್ಮಿಷ್ಟ, ನಾನೇನೋ ಹಾಕಿಲ್ಲ, ಟೈಮ್ ಇಲ್ಲ. ಏನು ಮಾಡೋದು, ಎಲ್ಲ ಮನೆ ಕೆಲಸ ಎಲ್ಲ ನನಗೆ ಹೇಳೋರೆ. ಇದು ಆಯ್ಸಣ್ಣ ಪಾತ್ರೆ ತೊಳಿಬೇಕು ಎಲ್ಲ ಆಯ್ತದೆ. ಅದಕ್ಕೆ ನಾನು ಕಾಯಿ ತುರಿ ಎಲ್ಲ ಹಾಕಕ್ಕೆ ಹೋಗಿಲ್ಲ. ನಿಮಗೆ ಬೇಕಂದ್ರೆ ಕಾಯಿ ತುರಿ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೊಂಚೂರು ಚೆನ್ನಾಗಿರುತ್ತೆ. ಈಗ ಫೈನಲ್ ಟಚ್ಚು ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ಮುಗಿಸ್ಬಿಡ್ತೀನಿ. ಫಸ್ಟ್ ಒಂದು ಇದಳಿಸ್ಬೇಕು ಹಂಗೇನೆ. ಈಗ ಹೋಗ್ಬಿಟ್ಟು ಆಗೈತೆ ನೋಡಿ ಅಂತ ಅಡುಗೆನ. ಈ ಅಡುಗೆ ಮಾಡ್ಕೊಡೋದಕ್ಕೆ ನೆನ್ನೆಯಿಂದನೂ ನೈಟು ಭಾರಿ ಹಿಂಸೆ ನನಗೆ. ಬೆಳಗ್ಗೆ ಎದ್ದು ನೀನೇ ಅಡುಗೆ ಮಾಡಬೇಕು ಅಂತ. ನೋಡಿ ಫೈನಲ್ ಆಗಿ ಹಿಂಗೆ ಬಂದಿದೆ. ಚೆನ್ನಾಗಿ ಬಂದಿರುತ್ತೆ, ಯಾಕಂದರೆ ಮಾಡಿ ಅವಾಗವಾಗ ಮಾಡಿ ಅಭ್ಯಾಸ ಅಲ್ವಾ. ಏನು ಹಾಳಾಗಕ್ಕೆ ಚಾನ್ಸೇ ಇಲ್ಲ. ಕಾನ್ಫಿಡೆಂಟ್ ಮನೇಲಿ ಬೇಯಿಸ್ಕೊತೀನಿ ಚೆನ್ನಾಗಿಲ್ಲ ಅಂದರೆ. ಬಟ್ ನನ್ನ ಪ್ರಕಾರ ನಾನು ಮಾಡ್ದಂಗೆ ನನಗೆ ಚೆನ್ನಾಗಿರುತ್ತೆ ಯಾವಾಗ್ಲೂ. ಲಾಸ್ಟ್ಗೆ ಹೈ ಫ್ಲೇಮ್ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ಬೇಯಿಸಿ. ಈ ಥರ ಇದು ಸೌಂಡ್ ಬರ್ಬೇಕು ಹಿಂಗೆ. ಹೈ ಫ್ಲೇಮ್ ಮಾಡ್ಕೊಂಡು ಹಿಂಗೆ 2 ಮಿನಿಟ್ಸ್ ಹಿಂಗೆ ಬೇಯಿಸ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ. ಆಯಿತು, ಎಲ್ಲ ಫುಲ್ ಫೈನಲ್ ಆಯಿತು. ಆಫ್ ಮಾಡ್ತಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡೋದು ಹಿಂಗೆ ನಾನು ಮಾಡಿದ್ದೀನಿ. ಒಂದೇ ಒಂದು ಮಿಸ್ ಮಾಡಿದ್ದೀನಿ, ಕಾಯಿ ತುರಿ. ಯಾಕಂದರೆ ಟೈಮ್ ಇಲ್ಲ, ಅದಕ್ಕೇ ಕಾಯಿ ತುರಿ ಒಂದು ಹಾಕಕ್ಕೆ ಹೋಗಲಿಲ್ಲ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಇಷ್ಟೇ, ಇನ್ನೇನು ಇಲ್ಲ. ನೀವು ಮನೇಲಿ ಟ್ರೈ ಮಾಡಿದ್ರೆ ಮಾಡಿ. ಏನಿಲ್ಲ, ಇವತ್ತು ಫಂಕ್ಷನಿಗೆ ಹೋಗಬೇಕು, ಅದಕ್ಕೆ ಅವ್ರು ರೆಡಿ ಆಯ್ತವ್ರೆ. ನಮಗೆ ಹಿಂಗೆ ಕೆಲಸ ಕೊಟ್ಟವ್ರು ಅಷ್ಟೇ, ಇನ್ನೇನಿಲ್ಲ ಎಕ್ಸ್ಟ್ರಾ. ಅವರು ಮನೇಲಿ ಹೆಣ್ಮಕ್ಳು ರೆಡಿ ಆಗೋಕ್ಕೆ ನಮಗೆ ಹಿಂಗೆ ಹಿಂಸೆ. ಗಂಡು ಮಕ್ಕಳಿಗೆ ನಾವೇನು 5 ನಿಮಿಷಕ್ಕೆ ರೆಡಿ ಆಯ್ತೀವಿ, ಅವ್ರು ರೆಡಿ ಆಗೋದು 1 ಗಂಟೆ ಆಗುತ್ತಲ್ಲ. ಅದಕ್ಕೇ ನಮಗೆ ಹಿಂಗೆ ಹಿಂಸೆ ಕೊಟ್ಬಿಟ್ಟು ಇದು ಮಾಡೋಕ್ಕೆ ಹೇಳೋರೆ. ಏನಿಲ್ಲ, ಈಸಿ ಮೆಥಡು, ಜಾಸ್ತಿ ಏನು ರಿಸ್ಕ್ ಆಗೋಲ್ಲ. ಮಾಡಿದ್ದೀನಿ, ನೋಡೋಣ ತಿಂದ್ಬಿಟ್ಟು ಏನಂತಾರೆ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ, ಈಗ ಎದ್ದು ಬಂದು ತಿಂತವ್ರೆ ನಾನು ಮಾಡಿರೋ ಅಡುಗೆನ ಬೆಳಗ್ಗೆನೇ. ಏನು ಮೀ ಈಗ ಎದ್ದರ, ಹೆಂಗೈತೆ? ಪರವಾಗಿಲ್ಲ, ಸರಿ ಆಯಿತು, ಚೆನ್ನಾಯ್ತು ಒಟ್ಟಿನಲ್ಲಿ. ಇವಾಗ ತಿಂಡಿ ಎಲ್ಲ ಮಾಡ್ಕೊಂಡು ಫಂಕ್ಷನಿಗೆ ಹೊರಡ್ತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಆಯ್ತು, ಈಗ ಹಾಕ್ತವ್ರೆ. ಈಗ ಹೋಯ್ತಾ ಇದ್ದೀವಿ.
ಈಗ ದೇವಸ್ಥಾನ ಹತ್ರ ಬಂದೆ. ನಮ್ಮ ರಿಲೇಷನ್ಸ್ ಎಲ್ಲ ಇಲ್ಲೇ ಅವರೇ. ಕಾರೆಲ್ಲ ಪಾರ್ಕ್ ಮಾಡಿ ಈಗ ಊಟಕ್ಕೆ ಲೇಟ್ ಆಗೈತೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಊಟಕ್ಕೆ ಲೇಟ್ ಆಗೈತೆ. ಫಸ್ಟು ಈಗ ಊಟ ಮಾಡ್ಕೊಂಡು ಆಮೇಲೆ ಸುತ್ತ ಆಡ್ಕೊಂಡು ಹೋಗೋದು. ಹೇಳತ್ತೆ ಚೆನ್ನಾಗಿದ್ದೀನಿ. ನೀವು ಇಲ್ಲಿಗೆಲ್ಲ ಬರಕ್ಕೆ ರಜೆ ಇರ್ತಿತ್ತೆ. ಇವತ್ತು ನಮ್ಮ ಅತ್ತೆ ಇಲ್ಲೆಲ್ಲ ಬರಕ್ ರಜೆ ಇರ್ತಿತ್ತು ನಿಂಗೆ. ರಜಾ ಎಕ್ಸಾಮ್ ಇಲ್ಲ, ಎಕ್ಸಾಮ್ ಎಲ್ಲ ಮುಗೀತು. ಅದಕ್ಕೇನೆ ಇಲ್ಲಿ ಎಷ್ಟು ದಿನ ರಜೆ ಕೊಟ್ಟವ್ರೆ? ಎಕ್ಸಾಮ್ ಮುಗೀತು, ಇನ್ನೊಂದು 10 ದಿನ ರಜೆ ಆಯ್ತು ಅಷ್ಟೇ, ಜಾಸ್ತಿ ಇಲ್ಲ. ಆಯ್ತು ನಿಮ್ದು ಅಲ್ಲಿ ನೋಡಿ ಹಾಕ್ಬಿಟ್ಟಾಗ್ಲಿ ಎಲ್ಲಾಡ್ಕೆ ಹಾಕತ್ತವ್ರೆ. ನಮ್ಮನ್ ಬಿಟ್ಟು ಹಾಕೊಂಡಿದಿರಲ್ಲ. ನಾವು ಕಾಯುವಲ್ಲ ಊಟಕ್ಕೆ, ನಮ್ನು ಕಾಯ್ಬೇಕಲ್ವಾ. ಬಂದೇ ಬರ್ತಿತ್ತಾನೆ ಹೇಳಿದ್ಮೇಲೆ. ನೀ ದೇವಸ್ಥಾನಕ್ಕೆ ಹೋಗಲ್ಲ? ದೇವಸ್ಥಾನಕ್ಕೆ ಹೋಗಲ್ವಾ? ನೋಡಿ ನಮ್ಮಮ್ಮ ಊಟಕ್ಕೆ ಬಂದವ್ರೆ, ದೇವಸ್ಥಾನಕ್ಕೆ ಬಂದಿಲ್ಲ. ದೇವಸ್ಥಾನನೇ ಗೊತ್ತಿಲ್ಲ, ಬಟ್ ದೇವಸ್ಥಾನನೇ ಗೊತ್ತಿಲ್ಲ, ಬಟ್ ಊಟಕ್ಕೆ ರೆಡಿ ಆಗಿ ಬಂದವ್ರೆ. ಉಪ್ಪಿಟ್ಟು ಮಾಡ್ಕೊಂಡು ಸಾಕಾಗ್ಲಿಲ್ಲ ಹೊಟ್ಟೆಗೆ. ಹಾಕಿದ ತಕ್ಷಣ ಪೀಸ್ ತಿನ್ಕೊಳ್ಳಿ, ನಾನ್ ವೆಜ್ ಅಡುಗೆ ಬಿಡಬಾರ್ದು. ಈಗ ಊಟ ಎಲ್ಲ ಮುಗೀತು, ಹೊರಡ್ತಾ ಇದೀವಿ. ನಮ್ಮ ಅಮ್ಮರೆಲ್ಲ ಇದು ಮಾಡ್ತಾರೆ. ಓಡಿಸ್ತೀರಾ ಪಾಪ? ಓಡಿಸ್ತೀರಾ? ಬನ್ನಿ ಮತ್ತೆ. ಆಯ್ತು, ಹಾ ಬಾಯ್ ಬಾಯ್. ನಾವು ಹೋಗ್ಬೇಕಾದ್ರೆ ಬೇರೆ ರೂಟಲ್ಲಿ ಹೋದೋ. ಈಗ ನಮ್ಮ ಫ್ಯಾಮಿಲಿಯರು ಹೇಳಿದ್ರು ಆ ರೂಟ್ ಹೋಗ್ಬೇಡಿ, ನಾವು ಬಂದಿದ್ದು ಆ್ಯಕ್ಚುಲಿ ಬೇಲೂರು ರೂಟು. ಈಗ ಹೋಗ್ತಿರೋದು ಆಲೂರು ರೂಟಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಡ್ಯಾಮ್ ಇದೆ, ಹೊಟ್ಟೆಹೊಳೆ ಡ್ಯಾಮು. ನೋಡಿ ಹೆಂಗಿದೆ ಅಂತ. ಹೊಟ್ಟೆಹೊಳೆ ಡ್ಯಾಮು ಚೆನ್ನಾಗೈತೆ, ಸಿಂಪಲ್ ಆಗೈತಲ್ವಾ. ರೋಡ್ ಇಲ್ಲಿ ಇದಾದ್ಮೇಲೆ ರೋಡ್ ಮೇಲೆ ನೀರು ಬರಲ್ವಾ? ಹೌದಾ? ಮತ್ತೆ ಹೆಂಗ್ ಓಡಾಡ್ತದೆ ಇಲ್ಲಿರೋದು? ಅದೇ ಅಲ್ವಾ, ಓಡಾಡಕ್ಕೂ ಆಗಲ್ಲ. ಆ್ಯಕ್ಚುಲಿ ಇಲ್ಲೆಲ್ಲ ನೀರೆಲ್ಲ ಬಿಟ್ಟಾಗ ಇಲ್ಲಿಂದ ಇಲ್ಲೆಲ್ಲ ಇದ್ರ ಮೇಲೆ ಬರುತ್ತೆ ಅನಿಸುತ್ತೆ ನಂಗೆ. ನಾನು ನೋಡಿಲ್ಲ ಅದನ್ನು. ಬಟ್ ಅಲ್ಲಿ ಹೇಮಾವತಿಲಿ 6 ಗೇಟ್ ಐತೆ, ಇಲ್ಲಿ 3 ಗೇಟ್ ಐತೆ ಅಷ್ಟೇ ಅಲ್ವಾ. ಮೇಲೆಲ್ಲ ಬಿಟ್ಟವ್ರೆ ಅನಿಸುತ್ತೆ. ನಾನಿಲ್ಲಿ ಬಂದಿದೆ ಅನಿಸುತ್ತೆ ನನಗೆ. ನಮ್ಮ ಫ್ರೆಂಡ್ ಮನೆಗೆ ಬಂದಾಗ ಇಲ್ಲಿ ಬಂದಿದೆ ಅನಿಸುತ್ತೆ, ಬಟ್ ಕೆಳಗಡೆ ಬಂದಿಲ್ಲ. ನಾನು ಆ್ಯಕ್ಚುಲಿ ಮೇಲ್ಗಡೆ ಬಂದಿದ್ದೀನಿ. ಬರ್ಬೇಕಾದ್ರೆ ಬೇಲೂರು ರೂಟಲ್ಲಿ ಬಂದು ಅಲ್ಲಿ ಏನು ಪ್ಲೇಸ್ ಇತ್ತಿಲ್ಲ. ನಾವು ಅಚಾನಕ್ಕಾಗಿ ನೋಡಿದ್ದು. ನನಗೂ ಏನಿದು ವಿಡಿಯೋ ಮಾಡ್ಬೇಕಂತ ನಿಂತಿಲ್ಲ, ಬಟ್ ಅಚಾನಕ್ಕಾಗಿ ನೋಡಿದ್ನಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡಿದೆ ಚೆನ್ನಾಗೈತೆ ಅಂತ. ಎಲ್ಲೋರು ಹಿಂಗೇನೆ ಫೋಟೋ. ನಮ್ಮಪ್ಪ ಹಿಂಗೆ ಕೈ ಕಟ್ಟಿ ಹಾಕಿ ನಿಂಕೊಳ್ಳೋದು. ಈಗ ಇಲ್ಲಿಂದ ಹೋಗ್ತಿದ್ದೀವಿ. ಚೆನ್ನಾಗಿದೆ ನೋಡೋಕ್ಕೆ. ಈಗ ನನ್ನ ತಮ್ಮ ಕಾಲು ಓಡಿಸ್ತವನೆ, ನಾನು ಹಿಂಗೆ ಕೂತ್ಕೊಂಡಿದ್ದೀನಿ. ಹೇಳ್ಕೊಡ್ತಾವ ನನಗೆ. ಹೇಳ್ಕೊಡ್ತಿದ್ದೀನಿ ನನಗೆ. ಇಷ್ಟು ವರ್ಷದ ಮೇಲೆ ಏನ್ ಕಲಿಬೇಕಂತ ಏನಿಲ್ಲ, ನಂಗೆ ಆಡ್ದವನೇ ಕಲೀಲಿ. ಯಾವ್ದೋ ಒಂದ್ ಗೇರ್ ಹೋಗ ಹಾಕು. ಎಲ್ಲ ಹೋಗಾರ ನನ್ನೇ ನೋಡ್ಕೊಂಡು ಹೋಯ್ತವ್ರೆ. ನಮ್ಮ ಮಗನ್ ಕರೆಕ್ಟ್ ಆಗಿ ಓಡ್ಸಕ್ ಗೊತ್ತಿಲ್ಲ ಗಾಡಿ. ಗೊತ್ತಾಗ್ಬಿಡುತ್ತೆ ಗಾಡಿ ಅಲ್ಲಾಡತ್ತೆ ಕಡೆ ಹಿಂದೆ ಗೊತ್ತಾಗ್ಬಿಡುತ್ತೆ. ಒಂದ್ಸಲ ಎಡಗಡೆಗೆ ಬರ್ತಾನೆ, ಒಂದ್ಸಲ ಬಲಗಡೆಗೆ ಬರ್ತಾನೆ ಅಂತ. ಓಡಿಸಿದೀವಿ ಒಂದಿನ. ಯಾವ್ದು ಕಲ್ತಿದ್ಯಾ? ಡಾಕ್ಟರ್ ಡ್ರೈವಿಂಗ್. ನಾನ್ ಡಾಕ್ಟರ್ ಡ್ರೈವ್ ಮಾಡ್ತೇನೆ ಅಂತ ಅಲ್ಲ, ಡಾಕ್ಟರ್ ಡ್ರೈವಿಂಗ್ ಅಂತ ಒಂದು ಆಪ್ ಬರುತ್ತೆ ಪಾಪ. ಒಂದ್ 2-3 ದಿನ ನಿಮ್ ಕೈಲಿ ಆಡ್ಸಿದ್ದಿಲ್ಲ ಪಾಪ. ಅದ್ರಲ್ಲಿ ನೋಡ್ ಕಲ್ತಿರೋದು, ಅದಕ್ಕೆ ಎಷ್ಟು ಚೆನ್ನಾಗಿ ಓಡಿಸ್ತಿರೋದು. ಗುಂಡಿ ಬಂತ ಏನ್ ಮಾಡೋದು? ಗುಂಡಿ ಡಾಕ್ಟರ್ ಡ್ರೈವಿಂಗ್ ಅಲ್ಲಿ ಏನ್ ಮಾಡ್ದೆ ಅದ್ ಮಾಡು. ಹಾರಿಸ್ಕೊಂಡೋದು. ಡಾಕ್ಟರ್ ಡ್ರೈವಿಂಗ್ ಅಲ್ಲಿ ಗುಂಡ್ ಇರ್ತೈತಿಲ್ಲ. ಡಾಕ್ಟರ್ ಡ್ರೈವಿಂಗ್ ಅಲ್ಲಿ ನಾಯಿ ಬರಲ್ಲ. ಸಬ್ವೆ ಸಫರ್ ಅಲ್ಲಿ ಬರೋದು ನಾಯಿ, ಹಿಂದೆ ಓಡಿಸ್ಕೊತಾನಲ್ಲ. ಹಂಗ ನೀನ್ ಕಾರ್ ನಿಲ್ಸ್ಬಿಟ್ಟು ಇಳಿದ್ಬಿಟ್ಟು ಸೈಡಿಗೆ ಓಡೋಯ್ತು. ಈಗ ಎಲ್ಲಾನು ಮುಗಿಸ್ಕೊಂಡ್ ಬಂದು ಈಗ ಮನೆ ಹತ್ರ ಬಂದೆ. ಚೆನ್ನಾಗಿತ್ತು ಇವತ್ತು. ಫ್ಯಾಮಿಲಿನ ಎಲ್ಲ ಫ್ಯಾಮಿಲಿನೆಲ್ಲ ಮೀಟ್ ಮಾಡಿದ್ವಲ್ಲ, ಚೆನ್ನಾಗಿತ್ತು. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ.